ಗಜೇಂದ್ರ ಗಜೇಂದ್ರ ಬಾರಪ್ಪ ಬಾರಪ್ಪ. ಹ್ಮ್ ಬನ್ನಿ. ಬನ್ನಿ ಬೀಗ್ರೆ, ಬನ್ನಿ ಒಳಗಡೆ ಕುತ್ಕೊ ಬನ್ನಿ. ಅದ್ಯಾಕಲ್ಲ ನಿಲ್ಕೊಂಡ್ಬಿಟ್ರಿ, ಬನ್ನಿ ಒಳಗಡೆ ಬನ್ನಿ. ಬಾರಪ್ಪ, ಕೂತ್ಕ ಬಾರಪ್ಪ ಗಜೇಂದ್ರ ಅಮರೇ. ಬನ್ನಿ ಬನ್ನಿ, ಕೂತ್ಕ ಬನ್ನಿರಿ. ಹೆಂಗ ನೀವು ಬಂದಿದ್ದು ಭಾಳ ಖುಷಿ ಆಯಿತು ನಮಗೆ. ಹೆಂಗ ಮಳೆ ಗಿಳೆಯಲ್ಲಿ ಯಾರು ನೆನ್ಕೊಂಡು ಬಂದ್ಬಿಟ್ರೋ ಏನೋ ಅಂದ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ. ಸದ್ಯ ಮಳೆ ಗಿಳೆ ಏನು ಬಂದಿಲ್ಲ, ಹೆಂಗ ಒಳ್ಳೇದಾಯ್ತು. ಬನ್ನಿ ಕೂತ್ಕೊ ಬನ್ನಿ. ಅಯ್ಯೋ ಇಲ್ಲಮ್ಮವ, ಮಳೆ ಏನು ಬರಲಿಲ್ಲ ಸದ್ಯಕ್ಕಿಗೆ. ನಾವು ಮಳೆ ಬಂದ್ಬಿಡುತ್ತೆ ಅಂದ್ಕೊಂಡು ಸ್ವಲ್ಪ ಸೊನ್ನೆ ಹಂಗೆ ಬಂತು. ಆದರೆ ಮಳೆ ಏನು ಜೋರಾಗಿ ಏನು ಬರಲಿಲ್ಲ, ಬೇಗ ಬಂದ್ಬಿಟ್ಟು ಅತ್ಲಾಗಿ. ಹ್ಞೂ. ಮತ್ತೆ ಬೀಗ್ರೆ ಚೆನ್ನಾಗಿದ್ದೀರೇನು ಬೀಗ್ರೆ? ಆರಾಮಾಗಿದ್ದೀರಾ? ಆ ಆರೋಗ್ಯ ಎಲ್ಲ ಚೆನ್ನಾಗೈತೆ ಹಂಗಾರೆ ನಿಮ್ಮದು? ಅಯ್ಯೋ, ನಮ್ದು ಆರೋಗ್ಯ ಮಾಮೂಲಿ ಇದ್ದಿದ್ದೆ ಕಣ್ರಿ ಬೀಗ್ರೆ. ಹ್ಞೂ ಮಾಮೂಲಿ ಎಲ್ಲಾರು ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಅಲ್ಲ, ಮಗಳು ಅಳಿಯ ಎಲ್ಲಾರು ಹೋಗ್ಬಿಟ್ರಾ? ನೆನ್ನೆ ಬಂದಿದ್ರಲ್ಲ ನಿಮ್ ಜೊತೆ. ಮಗಳು ಇದ್ದಾಳೆ, ಅಳಿಯಂದ್ರು ಕೆಲಸ ಇದೆ, ಡ್ಯೂಟಿಗೆ ಹೋಗ್ಬೇಕು ಅಂತ ಅಲ್ಲೇ ಕಾರ್ ತಗೊಂಡು ಹೋಗೇ ಬಿಟ್ರು ಪಾಪ. ಬಂದಿದ್ದೇನೆ ನಿನ್ನೆ ನೈಟೇ. ನೈಟೇ ನಾನು ಹೋಗ್ಬೇಕು, ಡ್ಯೂಟಿ ಐತೆ, ಬೆಳಿಗ್ಗೆ ಎದ್ದಾಡ್ಕೆಲ್ಲ ನೀನು ಬರೋಕ್ಕೆ ಹೋಗೋದಕ್ಕಾಗಲ್ಲ ನನಗೆ ಅಂತ ಅವರು ಅಳಿಯಂದ್ರು ಹೋಗ್ಬಿಟ್ರು. ಮಗಳು ಇಲ್ಲೇ ಮನೇಲೇ ಇದ್ದಾಳೆ. ಹ್ಞೂ. ಇನ್ನು ಏನಿದ್ರು ಈಗ ಎಂಗೇಜ್ಮೆಂಟ್ ಬೇರೆ, ನಾಳೆ ನಾಡ್ದಲ್ಲಿ ಎಂಗೇಜ್ಮೆಂಟ್ ಬೇರೆ ಇಟ್ಕೋಬೇಕಲ್ವರ. ಹಂಗಾಗಿ ಮಗಳು ಏನೋ ಇಲ್ಲೇ ಉಳಿಸ್ಬಿಟ್ಟು, ನೀನು ಇಲ್ಲೇ ಇರಮ್ಮ, ನಾನು ಹೋಗಿ ಡ್ಯೂಟಿ ಎಲ್ಲ ಮುಗಿಸ್ಕೊಂಬರ್ತೀನಿ, ಇನ್ನೇನು ಎಂಗೇಜ್ಮೆಂಟ್ ಬೇರೆ ಬರಬೇಕಲ್ಲ, ಆಗಾಗಲ ಬರೋದು ಹೋಗೋದು ಏನು ಬೇಡ ಅಂತ ಹೇಳಿ ಅಳಿಯಂದ್ರು ಪಾಪ ಇಲ್ಲೇ ಉಳಿಸಿ ಹೋಗಿದ್ದಾರೆ ನನ್ನ ಮಗಳಿಗೆ. ಮಗಳು ಇಲ್ಲೇ ಇದ್ದಾಳೆ. ಹೌದ್ರಾ? ಏನ ಬಿಡಿ, ಹೆಂಗ ನಿಮ್ಮ ಅಳಿಮಯ್ಯ ಮಾತ್ರ ಬಹಳ ಒಳ್ಳೆಯವ್ರು ಅನ್ಸುತ್ತೆ. ನೋಡಿ, ಎಲ್ಲ ಕಷ್ಟಗಳೆಲ್ಲ ಅರ್ಥ ಮಾಡ್ಕೊಂತಾರೆ ಪ್ರತಿ ಒಂದೂನು. ಮಗಳಿಗೆ ನೋಡಿ ನಿಮ್ಮ ಹತ್ರನೇ ಹೆಂಗ ಬಿಟ್ಟು ಹೋಗಿದಾರಲ್ಲ ಪಾಪ ಎಂಗೇಜ್ಮೆಂಟಿಗೆ ಎಲ್ಲದಕ್ಕೂ. ಒಳ್ಳೇದಾಗ್ಲಿ. ಹೆಂಗ ಹೆಂಗ ಚೆನ್ನಾಗಿದ್ದೀರಾ? ಭಗವಂತ ಒಳ್ಳೇದ್ ಮಾಡ್ಲಿ ಕಣಿ, ಹೇಳ್ರಿ. ಮತ್ತೆ ಅಮ್ಮರೇ ಚೆನ್ನಾಗಿದ್ದೀರಾ? ನೀವು ಆರಾಮಾಗಿದ್ದೀರಾ? ನಿನ್ನೆ ಎಲ್ಲ ಪ್ರಯಾಣ ಎಲ್ಲ ಆರಾಮಾಯ್ತಾ? ಅಯ್ಯೋ ಹ್ಞೂ ಅಮ್ಮರೇ, ಎಲ್ಲ ಪ್ರಯಾಣ ಇಲ್ಲ, ಇನ್ನೇನು ಕಾರಲ್ಲಿ ಅಲ್ವಾ ಬಂದಿದ್ದು. ಆರಾಮಾಗಿ ಬಂದ್ವಿ. ಇನ್ನೇನು ಎಲ್ಲಾರು ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಇನ್ನೇನು ನಮ್ಗೆ ನೀವು ಮನೆ ಗಜೇಂದ್ರ ಎಲ್ಲಾರು ಒಪ್ಪಿಗೆ ಆದ್ರು. ಊಟ ಎಲ್ಲ ಚೆನ್ನಾಗಿತ್ತು, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆರಾಮಾಗಿ ಬಹಳ ಖುಷಿಯಾಗಿ ಬಂದು, ಏನು ಯೋಚನೆ ಇಲ್ಲ. ಹೆಂಗ ನನ್ನ ಮಗಳು ಖುಷಿ ಖುಷಿಯಾಗಿ ನಿಮ್ಮ ಮನೇಲಿ ಇದ್ಬಿಟ್ರೆ ಇದ್ದೇ ಇರ್ತಾರೆ ಬಿಡಿ. ನನಗೆ ನಂಬಿಕೆ ಬಂದ್ಬಿಡ್ತು ನೆನ್ನೆನೆ. ನನ್ಗೇನು ಅಂತದೇನು ಯೋಚನೆ ಏನಿಲ್ಲ. ಬಿಡಿ. ಬನ್ನಿ ಕುತ್ಕೊ ಬನ್ನಿ ಅಮ್ಮರೇ. ರೀ, ಬರೀ ಮಾತಾಡ್ಸ್ಕೊಂಡು ಹಂಗೆ ನಿಲ್ಲಿಸ್ಕೊಂಡ್ಬಿಟ್ರಲ್ರಿ ನೀವು. ನಿಂತ್ಕೊಂಡಿದ್ದಾರೆ. ಅಳಿ ಅಂದ್ರಿಗೂನು ಅವ್ರ ಚಿಕ್ಕಮ್ಮಂಗೆ ಮೊದ್ಲು ಕುರ್ಚಿ ಕೊಡ್ರಿ. ಅತೆ ಅತೆ ಇದು ತಗೊಳ್ಳಿ ಅತೆ, ಇದು ಈ ಬ್ಯಾಗ್ ತಗೊಳ್ಳಿ. ಇದು ಏನಪ್ಪ ಅದು? ಏನ್ ತಗೊಂಬಂದಿದ್ಯಪ್ಪ ಬ್ಯಾಗಲ್ಲಿ? ಯಾತು ಇಲ್ಲ ಕಣ್ ಬೀಗ್ರೆ. ಇನ್ನೇನು ಈಗ ನೀವು ನಾವು ಒಬ್ರಿಗೊಬ್ರು ನೆಂಟ್ರು ಆದ್ಮೇಲೆ ಅದು ಇದು ತಗೊಂಬರ್ಬೇಕಲ್ವರ. ತಗೊಳ್ಳಿ. ಇದ ಏನೈತ್ ಪಾಪ ಅದ್ ಗಜೇಂದ್ರ ಅದ್ರಲ್ಲಿ? ಇದು ಏನಂದ್ರೆ ಸ್ವೀಟು, ಎಲೆ ಅಡಿಕೆ, ಹೂವ, ಹಣ್ಣು ಎಲ್ಲ ತಗೊಂಬಂದಿದ್ದಾನೆ ನಮ್ಮ ಪಾಪ ಗಜೇಂದ್ರ. ತಗೊಳ್ಳಿ. ತಗೊಂಡೋಗ್ಬಿಟ್ಟು ಎಲ್ಲಿ ನನ್ ಸೊಸೆನೆ ಕಾಣಿಸ್ತಿಲ್ಲ. ರಮ್ಯಾ ಎಲ್ಲಿ? ಸೊಸೆ ಅಲ್ಲ ಅವಳು, ನನಗೆ ಮಗಳಿದ್ದಂಗೆ. ಇವನು ನನ್ನ ಮಗ, ಆ ಹುಡುಗಿನೂ ನನ್ನ ಮಗಳಿದ್ದಂಗೆ. ಎಲ್ರಿ ಕಾಣಿಸ್ತಿಲ್ಲ? ಮನೆ ಒಳಗಡೆ ಇದ್ದಾಳ ಏನು ಕಾಲೇಜಿಗೆ ಏನಾರ ಹೋಗಿದಾರ? ಅಯ್ಯೋ ಇಲ್ಲ ಮರೆ. ಬೀಗ್ರೆ, ಇಲ್ಲ ಇಲ್ಲ, ಅವಳು ಓದೋದೆಲ್ಲ ಮುಗೀತು. ಗಜೇಂದ್ರಂದು ಅವಳದು ಒಂದೇ ಸಲ ಓದೋದೆಲ್ಲ ಮುಗ್ದಿದ್ದು. ಹಂಗಾಗಿ ಅವಳು ಎಲ್ಲೂ ಏನು ಹೋಗ್ತಿಲ್ಲ. ಮೊದ್ಲು ಗಜೇಂದ್ರ ನಂಗೆ ಡ್ಯೂಟಿ ಮಾಡಕ್ ಹೋಗ್ತಿದ್ಲು. ಯಾವಾಗ ಮದ್ವೆ ಮಾಡ್ಬೇಕು ಅಂತ ಹುಡುಗ ಹುಡುಕ್ತಿದ್ದು ನೋಡ್ರಿ, ಅವಾಗ್ಲಿನ ಏನು ಎಲ್ಲೂ ಏನೋ ಅವಳಿಗೆ ಪಾಪ ಅವಳಿಗೆ ಕಳಿಸ್ತಿರ್ಲಿಲ್ಲ. ಎಲ್ಲ ಮನೇಲೆ ಇದ್ದಾಳೆ ಈಗ ಸದ್ಯಕ್ಕಿಗೆ, ಮನೇಲೆ ಆರಾಮಾಗಿದ್ದಾಳೆ. ಇನ್ನೇನು ಇದ್ದಾಳೆ, ಬರ್ತಾಳೆ. ಸ್ವಲ್ಪ ಟೀನೋ ಜ್ಯೂಸ್ ಏನಾರ ಮಾಡ್ತಿರ್ಬೇಕು. ಕೂತ್ಕೊಳ್ಳಿ ನೀವು. ಪಾಪ ಗಜೇಂದ್ರ ಕುತ್ಕೊಳ್ಳಪ್ಪ. ಆಮೇಲೆ ಬನ್ನಿ, ನೀವು ಕುತ್ಕೊ ಬನ್ನಿ. ಇವೆಲ್ಲ ಏನು ತಗೊಂಬರಕ್ ಹೋದ್ರಿ ಅಲ್ವಾ? ಎಲ್ಲ ಮನೇಲೆ ಇದ್ದು, ನೆನ್ನೆ ಇನ್ನೊಂದು ಅಲ್ಲಿ ಮನೆಗೆ ಬಂದಿದ್ವಲ್ಲ, ಎಲ್ಲ ಆ ಕಡೆಯಿಂದಾನು ತಗೊಂಡ್ ಬಂದಿದ್ದು ಎಲ್ಲಾದೂನು. ಸರಿ ಆಯ್ತು. ಪಾಪ ಗಜೇಂದ್ರ ಕುತ್ಕೊ ಬಾರಪ್ಪ. ಸುಮ್ನೆ ನಿಂತ್ಕೊಂಡೆ ನೋಡ್ತಿದ್ರಲ್ಲ ನೀವು. ಅಯ್ಯೋ ಬೀಗ್ರೆ, ಕೂತ್ಕೊಂಡು ತಿನ್ಕೊಂಡು ತಡಿ ಬೀಗ್ರೆ ಅತ್ಲಾಗಿ. ನನಗ್ ಬೇರೆ ಈ ಹುಡುಗನ ಬೈಕ್ ಮೇಲೆ ಕೂತ್ಕೊಂಡು ರೂಢಿ ಇಲ್ಲ, ಬೇರೆ ಅಭ್ಯಾಸ ಇಲ್ಲ. ಅದು ಅಷ್ಟೊಂದು ಹತ್ರ ಐತೆ, ಹಠ ಮಾಡಿಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟ. ಏನ್ ಮಾಡ್ತೀರಾ ಹೇಳ್ರಿ? ಬೇಡ ಕಣ ಪಾಪ, ಬೇಡ ಕಣ, ಬೈಕ್ ತಗೊಂಡ ಬೇಡ ಕಣ, ಕಾರಲ್ಲಿ ಬರಂಕಣ್ ಬಾರ ಅಂತ ಕಾರಲ್ಲಿ ಹೊಲ್ಟಿದ್ದು. ಅವ್ರ ಅಪ್ಪರೂ ಅವ್ರ ಚಿಕ್ಕಪ್ಪ ಎಲ್ಲಾರು ಕಾರಲ್ಲಿ ಹೋಗಪ್ಪ, ಕಾರಲ್ಲೇ ಹೋಗ್ ಬರ್ರಿ, ಚಿಕ್ಕಮ್ಮನ್ ಕರ್ಕೊಂಡು ಆರಾಮಾಗಿ ಮಳೆ ಗಿಳೆ ಬಂದತ್ತು ಅಂತ ಹೇಳಿದ್ರೆ ಈ ಹುಡುಗ ಆಟ ಮಾಡ್ಬಿಟ್ಟ ಅತ್ಲಾಗಿ. ಬೈಕಲ್ಲಿ ಸಖತ್ತಾಗಿರುತ್ತೆ, ಬಾರ ಚಿಕ್ಕಮ್ಮ, ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ ನಿನ್ಗೆ, ನನ್ನ ಬೈಕ್ ಚೆನ್ನಾಗೈತೆ, ನಿನ್ಗೆ ಗೊತ್ತಿಲ್ಲನು.
ಅಂತ ಹಠ ಮಾಡಿ ಬೈಕಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ನೋಡ್ರಿ ನನ್ ಸ್ವಂಟ ಎಲ್ಲ ನಾವು ಬಂದ್ಬಿಡ್ತು ಕಣ್ರಿ ಬೀಗ್ರಿ ಅತ್ಲಾಗಿ. ಹ್ಞೂ ಅಯ್ಯೋ ಬೀಗರಿಗೆ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟೈತೆ ಹಂಗಾರೆ. ಆ ಏನ್ ಮಾಡೋಣ ಹೇಳ್ರಿ, ಇವಾಗ್ಲಿನ ಕಾಲದ ಮಕ್ಳುಗಳು ಇಂಥದ್ದೇ ಅಲ್ವಾ ಬೈಕ್ಗಳು ತಗೊಳೋದು, ಅವ್ರಿಗೆ ಇಂಥದಂದ್ರೆ ಬೋಲು ಇಷ್ಟ. ಏನ್ ಮಾಡೋದು ಹೇಳ್ರಿ. ಸರಿ ಸರಿ ಆಯ್ತು, ಒಂದ್ಗಳಿಗೆ ಸುಧಾರಿಸ್ಕೊಳ್ಳಿರಂತೆ ಅಮ್ಮರೇ. ಸ್ವಂಟ ನೋವು ಅಂತ ಹೇಳ್ತಿದ್ರ ನಡೀರಿ, ಒಳಗಡೆ ಒಂದ್ಗಳಿಗೆ ಮಲ್ಕೊಂಡ್ಬಿಡ್ರಿ, ಮಂಚದ ಮೇಲೆ ಮಲ್ಕೊಂಡು ಒಂದ್ಗಳಿಗೆ ಸುಧಾರಿಸ್ಕೊಂಡ್ಬಿಡ್ರಿ ನೀರ್ ಕುಡ್ದು, ಆಮೇಲಿಂದ ಎದಳಿಸ್ತೀವಿ. ಅಯ್ಯೋ ಇರ್ಲಿ ಇರ್ಲಿ ಬಿಡ್ರಿ ಬಿಡ್ರಿ, ಏನ್ ತೊಂದ್ರೆ ಏನಿಲ್ಲ. ಹಾಗೇನ್ ಹೇಳಿಲ್ಲ, ಅಷ್ಟೇನ್ ಸುಸ್ತೇನ್ ಆಗ್ಲಿಲ್ಲ. ಮಾಮೂಲಿ ಬೈಕಲ್ಲಿ ಬಂದ್ವಲ್ಲ, ಹಂಗಾಗಿ ನನ್ಗೆ ಒಂದ್ ಸ್ವಲ್ಪ ಹುಷಾರಿರಲ್ಲ ಅವಾಗವಾಗ. ಹ್ಞೂ ಹಂಗಾಗೈತೆ ಆಟೆ, ಹಂಗೇನಿಲ್ಲ. ಬಿಡಿ, ನೀವೇನು ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ. ಎಲ್ಲಿ ರಮ್ಮಿಂಗ್ ಕರೀರಿ ಒಂದ್ ಸ್ವಲ್ಪ ನೋಡೋಣ. ನಾವ್ ಬಂದ್ ಎಷ್ಟೊತ್ತಾಯ್ತು, ಏನ್ ಮಾಡ್ತಿದ್ದಾಳೆ ಪಾಪ ರಮ್ಯಾ? ಬರ್ತಾಳೆ ಬರ್ತಾಳೆ, ಸ್ವಲ್ಪ ಅವಳಿಗೆ ಇವಾಗಿನ್ನು ಇವಾಗಲ್ವಾ ಇತ್ತೀಚಿಗಲ್ವಾ ಇನ್ನು ರೂಢಿ ಆಗ್ತಿರೋದು, ಹಂಗಾಗಿ ಒಂದ್ ಸ್ವಲ್ಪ ಅವಳಿಗೆ ನಾಚಿಕೆ ಆಗಂಗ ಆಗ್ತೈತೆ. ಬರ್ತಾಳೆ ತಡೀರಿ, ನಾನೇ ಒಳಗಡೆ ಹೋಗ್ಬಿಟ್ಟು ಜ್ಯೂಸ್ ಏನಾರು ಕೊಟ್ಟು ಕಳಿಸ್ತೀನಿ. ಏನ್ ಮಾಡ್ತಿದ್ದಾಳೆ ಏನ? ಪಾಪ ರಮ್ಯಾ, ಪಾಪ ರಮ್ಯಾ ಬಾರಮ್ಮ ಇಲ್ಲಿ, ನೋಡಿಲಿ ಯಾರು ಬಂದಿದ್ದಾರೆ. ಬಾಯ್ಲಿ ಕರಿತಿದ್ದೀನಿ, ಬಾಯ್ಲಿ ಬೇಗ ಬಾ. ಮಗಳೇ ರಮ್ಯಾ, ಮಗಳೇ ಏನಮ್ಮ ಮಾಡ್ತಿದ್ಯಾ? ಬಂದೇನಮ್ಮ, ನೋಡಿಲಿ ಯಾರು ಬಂದಿದ್ದಾರೆ. ಯಾಕೆ ನಾಚಿಕೆ ಏನಮ್ಮ? ಬಾ, ಏನ್ ಪರವಾಗಿಲ್ಲ, ಜ್ಯೂಸ್ ತಗೊಂಬ ಇಲ್ಲಿ. ನೋಡಿಲಿ ಗಜೇಂದ್ರ ಬಂದು ಎಷ್ಟೊತ್ತಾಯ್ತು, ನಿನ್ ನೋಡಿಲ್ಲ ಅಂತ ಅವನು ಹೆಂಗ್ ಆಡ್ತಿದ್ದಾನ ಗೊತ್ತಾ? ನಿನ್ಗೋಸ್ಕರ ಅಲ್ಲಿಂದ ಬಂದಿದ್ದಾರೆ ನಿಮ್ ಗಜೇಂದ್ರ ಚಿಕ್ಕಮ್ಮನ ಗಜೇಂದ್ರ. ಬಾಯಿಲಿ ಬೇಗ ಬಾಯಿಲಿ. ಅಲ್ಲ ಇವ್ರು ಏನು ಬರಕ್ ಹೋದ್ರು ಏನೋ, ಇವ್ರು ಅಪ್ಪ ಅಮ್ಮನ ಮುಂದೆ ನನ್ಗೆ ಮಾತಾಡ್ಸಕ್ ಒಂಥರ ಆಗುತ್ತೆ. ಅಲ್ಲ ನೆನ್ನೆ ಏನಂದ್ರೆ ಮನೆಗ್ ಬಂದಿದ್ದಾರೆ ನೋಡೋದಕ್ಕೆ. ಅಲ್ಲ ಇವತ್ತು ಅವ್ರು ಚಿಕ್ಕಮ್ಮ ಕರ್ಕೊಂಡ್ ಬಂದ್ಬಿಟ್ಟಿದಾರಲ್ಲ ನೆಪ ಮಾಡ್ಕೊಂಡು. ನೋಡು ಸಡನ್ ಆಗಿ ಬಂದ್ಬಿಟ್ಟಿದಾರಲ್ಲ, ನನಗೆ ಒಂಥರ ಆಗ್ತೈತಿ, ಹಿಂಸೆ ಆಗಂಗ ಆಗ್ತೈತೆ ಅತ್ಲಾಗಿ. ಹೆಂಗ್ ಮಾತಾಡ್ಸೋದು ಏನು ಅತ್ಲಾಗಿ, ಎಲ್ಲರ ಮುಂದೆ ಇವನು ನೋಡು ಬಂದಿರೋದು. ಅಲ್ಲ ಅಲ್ಲೇ ಏನಾದ್ರು ಇನ್ನೇನು ಎಂಗೇಜ್ಮೆಂಟಿಗೆ ಬರ್ತಿದ್ರಲ್ಲ, ಆರಾಮಾಗಿ ಮಾತಾಡ್ತಿದ್ದೆ. ಎಷ್ಟು ಹಿಂಸೆ ಆಗ್ತೈತೆ ನನಗೆ, ಮಾತಾಡಕ್ಕೆ ಒಂಥರ ಹೆದರಿಕೆ ಹಂಗೆ ಭಯ ಆಗಂಗ ಆಗ್ತೈತೆ. ಏನ್ ಮಾಡೋದು ಇವರಿಗೆ? ಅಮ್ಮ ಅಮ್ಮ ತಗೊಳಮ್ಮ ಜ್ಯೂಸು. ಆಗ ಬಂದೇ ಬಿಟ್ಲು ನೋಡ್ರಿ. ರಮ್ಯಾ ಬಾರ ಪಾಪ, ಬಾಯಿಲಿ ಜ್ಯೂಸ್ ಕೊಡು ಬಾಯಿಲಿ. ಅಯ್ಯೋ ಅಯ್ಯೋ ಅಯ್ಯೋ, ಅದೇ ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಯಾಕೆ ಗಜೇಂದ್ರ ನೋಡಲ್ವಾ, ಮಾತಾಡ್ಸಲ್ವಾ ನೀನು? ವಾ ಪರವಾಗಿಲ್ಲ, ಚೆನ್ನಾಗಿ ಇದ್ದಾಳೆ ಹುಡುಗಿ. ನಮ್ ಗಜೇಂದ್ರಗೆ ಒಳ್ಳೆ ಸೂಟ್ ಹಾಕ್ತಾಳೆ. ಒಳ್ಳೆ ಹುಡುಗಿರೇನೇನೆ ಆಡ್ಸಿದಾನೆ ನಮ್ಮ ಹುಡುಗ ಮಾತ್ರ. ಏನಮ್ಮ ರಮ್ಯಾ, ಚೆನ್ನಾಗಿದೆಯೇನಮ್ಮ? ಅಮ್ಮ ಅತ್ತೆ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಎಲ್ಲಾರು ಚೆನ್ನಾಗಿದ್ದೀರಾ? ಅತ್ತೆ ಮಾವ ಎಲ್ಲಾರು ಚೆನ್ನಾಗಿದ್ದಾರಾ? ಅಯ್ಯೋ ನಾವೆಲ್ಲ ಚೆನ್ನಾಗಿದೀವಿ ಕಣಮ್ಮ. ಅತ್ತೆ ಅಂತ ಯಾಕೆ ಕರಿತೀಯ, ಅಮ್ಮ ಅಂತಾನೆ ಕರಿ, ಏನ್ ಪರವಾಗಿಲ್ಲ. ನೀನು ನನಗ್ ಮಗಳ ಸಮಾನ ಅಲ್ಲಮ್ಮ. ಮತ್ತಿನ್ನೇನ್ ಸಮಾಚಾರ? ಯಾಕೆ ಗಜೇಂದ್ರಂಗ್ ಮಾತಾಡ್ಸಲ್ವಾ? ಅಲ್ಲೇ ನಿನ್ಕೊಂಡ್ಬಿಟ್ಟಲ್ಲ, ಯಾಕೆ ಏನಾಯ್ತು? ಅಯ್ಯೋ ಯಾಕಲ್ಲೇ ನಿಂತ್ಕೊಂಡ್ಬಿಟ್ಲಲ್ಲ ಇವಳು. ನಾನು ಮಾತಾಡ್ಸೋಕ್ಕೆ ಒಂಥರ ಹೆದರಿಕೆ ಹಂಗೆ ಒಂಥರ ನೋಡ್ತಿದ್ದಾಳಲ್ಲ, ಏನಾಯ್ತು ಇವಳಿಗೆ? ಸಮನಿಕೆ ಅವ್ರ ಅಪ್ಪ ಅಮ್ಮನ ಮುಂದೆ ಭಯ ಪಡ್ತಿದ್ದಾಳೆ ಅನ್ಸುತ್ತೆ ಮಾತಾಡ್ಸೋಕ್ಕೆ. ಇರಲಿ ಎಲ್ಲೋಗ್ತಾಳೆ, ಮಾತಾಡಿಸ್ಲೇಬೇಕಲ್ವ? ಮಾತಾಡಿಸ್ಲೇಬೇಕು ಅಂತಾನೆ ತಾನೇ ಬಂದಿರೋದು. ಎಲ್ಲೋಗ್ತಾಳೆ, ಮಾತಾಡಿಸ್ತಾಳೆ. ಮಾತಾಡಿಸ್ಲಿಲ್ಲ ಅಂದರೆ ನಾನೇ ಆ ಕಡೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಅಷ್ಟೇ. ಅಯ್ಯೋ ಅಮ್ಮ ಹಂಗೇನಿಲ್ಲ, ಮಾತಾಡಿಸ್ತೀನಿ. ಇದು ಜ್ಯೂಸ್ ತಗೊಳ್ಳಿ. ಅಲ್ಲ ಕಣಮ್ಮ, ಎಷ್ಟೊಂದು ನಾಚಿಕೆ ಆಗ್ತೈತಮ್ಮ ನಿನಗೆ. ಸರಿ 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 ಆಯ್ತು. ಮತ್ತೆ ಇನ್ನೇನಮ್ಮ ಸಮಾಚಾರ? ಆರಾಮಾಗಿದೀಯಾ? ನಮ್ಮ ಹುಡುಗ ಇಷ್ಟ ಆದ್ನ ನಿನ್ಗೆ? ಅಯ್ಯೋ ಚಿಕ್ಕಮ್ಮ, ಏನ್ ಚಿಕ್ಕಮ್ಮ ಹಿಂಗೆಲ್ಲ ಕೇಳ್ತಿದ್ಯಾ ನೀನು? ಇಷ್ಟ ಆಗ್ದಲೇ ಇದ್ದೆ ನನಗೆ ಪ್ರೀತಿ ಮಾಡ್ತಿದ್ಲ ಅವಳು. ಮನೆಯವ್ರಿಗೆಲ್ಲಾನು ಕಳಿಸ್ತಿದ್ಲ, ಮನೆ ನೋಡ್ಕೊಂಬರೋದಕ್ಕೆಲ್ಲದೂನು. ಏನ್ ಚಿಕ್ಕಮ್ಮ ಹಿಂಗ್ ಕೇಳ್ತಿದ್ಯಾ ನೀನು? ಅಲ್ಲ ಕಣ್ ಚಿಕ್ಕಮ್ಮ, ನೀನು ಇಷ್ಟೊಂದೆಲ್ಲ ಕ್ವಶನ್ಸ್ಗಳು ಒಂದ್ರ ಮೇಲೆ ಒಂದ್ರು ಪ್ರಶ್ನೆಗಳೆಲ್ಲ ಕೇಳ್ತಿದ್ರೆ ಅವಳು ಮಾತಾಡಲ್ಲ ಕಣ್ ಚಿಕ್ಕಮ್ಮ, ಅವಳಿಗೆ ನಾಚಿಕೆ ಆಗಂಗ ಆಗುತ್ತೆ. ಓಹೋ ನೋಡ್ದೇನಪ್ಪ ನಮ್ಮ ಹುಡುಗ ಗಜೇಂದ್ರನ ದೊಡ್ಡವನಾಗ್ಬಿಟ್ಟಿದ್ದಾನೆ ಪಾಪ. ಅಲ್ಲ ಕಳ ಗಜೇಂದ್ರ, ನಾನು ರಮ್ಮಿಂಗ್ ಮಾತಾಡ್ಸ್ತಿರೋದು ನಿನ್ಗಲ್ಲ. ಓಹೋ ಅವಳಿಗೆ ಮಾತಾಡ್ಸಿದ್ರೆ ಇವನ್ ನೋಡು ಎಲ್ಲದನ್ನು ಹೆಂಗ್ ಹೇಳ್ತಿದಾನಂತ. ಸುಮ್ಮಕ್ಕಿರ್ಲ ನೀನು, ನನ್ನ ಸೊಸೆ ತಾವ ನಾನು ಮಾತಾಡ್ಕೊಳ್ತೀನಿ, ನಿನ್ಗೆಲ್ಲ ಕಷ್ಟ ನಿನಗೆ. ಪಾಪ ರಮ್ಯಾ, ಅಲ್ಲೇ ನಿಂತಿದ್ಯಲ್ಲ ಮೊಮ್ಮಗಳೇ, ಜ್ಯೂಸ್ ಕೊಡಮ್ಮ ಮೊದ್ಲು ಅಳಿಯಂದ್ರಿಗೂನು ಅಮ್ಮರ್ಗುನು. ಪಾಪ ತಗ ರಮ್ಯಾ, ಈ ಬ್ಯಾಗ್ ತಗ, ಇದರಲ್ಲಿ ಏನೇನು ತಗೊಂಬಂದಿದ್ದಾರೆ
ತಗೊಳಮ್ಮ, ಒಳಗಡೆ ತಗೊಂಡೋಗು. ಏನಮ್ಮ, ನೀನ್ ಜ್ಯೂಸ್ ಕುಡಿಯಲ್ಲವೇನಮ್ಮ ರಮ್ಯಾ? ನೀನ್ ಕುಡಿಯಲ್ವಾ? ಸುಮ್ನೆ ನಿಂತಿದ್ಯಲ್ಲ, ನಮ್ಗೆಲ್ಲ ಕೊಟ್ಬಿಟ್ಟು ಹೋಗಮ್ಮ, ನೀನು ಜ್ಯೂಸ್ ತಗೊಂಬ, ಇಲ್ಲೇ ಕುಡಿ ನಮ್ ಮುಂದೆನೆ. ಅಯ್ಯೋ ಇಲ್ಲ ಅಮ್ಮ, ನಾನು ಒಳಗಡೆನೆ ಕುಡಿತೀನಿ. ಮತ್ತೆ ಏನಿಲ್ಲ ಬಿಡಿ. ನೋಡು, ಸುಮ್ನೆ ನೋಡ್ತಿರೋದು ಅಲ್ಲ, ಅಟ್ಲೀಸ್ಟ್ ಚೆನ್ನಾಗಿದ್ಯಾ, ಏನ್ ಮಾಡ್ತಿದ್ಯಾ, ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಮಾತಾಡ್ತಿದ್ದಾನೇನು. ಸುಮ್ನೆ ನೋಡ್ತಿದ್ದಾನೆ ಅವ್ರ ಚಿಕ್ಕಮ್ಮನ ಜೊತೆ ಬಂದ್ಬಿಟ್ಟು. ನನಗೆ ಅಪ್ಪ ಅಮ್ಮನ ಮುಂದೆ ನೋಡೋದಕ್ಕೆ ಒಂಥರ ನಾಚಿಕೆ ಆಗಂಗ್ ಬೇರೆ ಆಗ್ತೈತೆ. ಅವ್ರ ಚಿಕ್ಕಮ್ಮ ಬೇರೆ ಇಲ್ಲೇ ಕುಂತಿದ್ದಾರೆ. ಸುಮ್ನೆ ನೋಡ್ತಿರೋ ನೋಡು. ಅಲ್ಲ, ಅಟ್ಲೀಸ್ಟ್ ಮಾತಾಡ್ಸೋದಲ್ವಾ ಅವನಾದ್ರೂ. ನೋಡು ಮಾತಾಡ್ಸಿದಾಳೇನು, ಸುಮ್ಮನೆ ನಿಂತಿದ್ದಾಳಲ್ಲ. ನಾನು ಅವಾಗ ಮಾತಾಡ್ಸ್ತಾಳೆ, ಇವಾಗ ಮಾತಾಡ್ತಾಳೆ. ಅಟ್ಲೀಸ್ಟ್ ಜ್ಯೂಸ್ ಕೊಡ್ಬೇಕಾದ್ರೂ ಬಂದು ಮಾತಾಡ್ಸ್ತಾಳಂದ್ರೆ ಮಾತಾಡ್ಸ್ತಾನೆ ಅಲ್ಲ. ಸುಮ್ಮನೆ ನಿಂತಿದ್ದಾಳೆ ಅತ್ಲಾಗಿ. ಸಾಮಾನ್ಯಕ್ಕೆ ಎಲ್ಲರ ಮುಂದೆನೂ ಮಾತಾಡ್ಸೋಕ್ಕೆ ಒಂಥರ ನಾಚಿಕೆ ಆಗ್ತಿರ್ಬೇಕು ಅವಳಿಗೆ. ರಮ್ಯಾ, ಬಾ ಇಲ್ಲೇ ಜ್ಯೂಸ್ ಕುಡಿ, ನಮ್ಮ ಜೊತೆನೆ ಕುಡಿ, ಬಾ ಕುತ್ಕ, ಏನು ಪರವಾಗಿಲ್ಲ. ಇಲ್ಲ, ನಾನು ಅಲ್ಲೇ ಒಳಗಡೆನೆ ಕುಡಿತೀನಿ ಬಿಡು. ನೀನ್ ಕುಡಿ, ನೀನು ಜ್ಯೂಸು ಚೆನ್ನಾಗಿದೆಯಾ? ತಿಂಡಿ ಏನ್ ತಿನ್ಕೊಂಬಂದೆ? ಅಯ್ಯೋ ತಿಂಡಿ ಅಲ್ಲಿ ಚಿಕ್ಕಮ್ಮ ದೋಸೆ ಮಾಡಿತ್ತು, ದೋಸೆ ತಿನ್ಕೊಂಬಂದು. ನೀನೇನು ಮಾಡಿದೀಯಾ ತಿಂಡಿ ಇಲ್ಲಿ ಮನೇಲಿ? ಅಯ್ಯೋ, ನಿನ್ಗೆ ಇಷ್ಟ ಅಂತ ಕೇಸರಿ ಬಾತ್ ಮಾಡಿದಾಳ್ ಕಣಪ್ಪ. ನಿನ್ಗೆ ಕೇಸರಿ ಬಾತ್ ಅಂದ್ರೆ ಬಲು ಇಷ್ಟ ಅಂತಲ್ಲ, ಕೇಸರಿ ಬಾತು ಅದೇನೇನೋ ಮಾಡಿದಾಳ್ ಕಣಪ್ಪ. ಅಕ್ಕಂಬರ್ತಾಳೆ, ಬರ್ತಾಳೆ, ತಿನ್ನುವಂತೆ ಕಣ್ತಡಿ. ಹೌದಾ ರಮ್ಯಾ, ಕೇಸರಿ ಬಾತ್ ಮಾಡಿದೀಯಾ? ನನಗೆ ಫೇವ್ರೇಟ್ ಅಂತ ನಿನಗೂ ಗೊತ್ತಲ್ವಾ, ಅದಕ್ಕೋಸ್ಕರ ಮಾಡ್ದ. ಆ ಸರಿ ಸರಿ, ಈಗ ಅಳಿಯಂದ್ರು ಬಂದಿದ್ದಾರೆ. ಸುಮ್ನೆ ಕಳ್ಸೋದಕ್ಕಾಗಲ್ಲ, ಅಪರೂಪಕ್ಕೆ ಬಂದಿದ್ದಾರೆ. ಜೊತೆಲಿ ಅವ್ರ ಚಿಕ್ಕಮ್ಮ ಬೇರೆ ಬಂದಿದ್ದಾರೆ. ಏನ್ ಮಾಡೋಣ ಅಡಿಗೆ? ಏನ್ ಮಾಡ್ಸೋದು ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಇನ್ನೇನು ಸಿಹಿ ಊಟ ಇನ್ನೇನು ತಿಂದಿದ್ದಾರೆ, ಜ್ಯೂಸ್ ಎಲ್ಲ ಕುಡ್ದಿದ್ದಾರೆ, ಬಾಯೆಲ್ಲ ಸಿಹಿ ಆಗೈತೆ. ಅಪರೂಪಕ್ಕೆ ಬಂದಿದ್ದಾರೆ. ಈಗ ಅಳಿಯಂದ್ರು ಇವತ್ತು ಉಳ್ಕೊಂಡು ಇವತ್ತು ಇದ್ದು ಹೋಗ್ತಾರೋ ಇಲ್ಲ ನಾಳೆ ಹೋಗ್ತಾರೋ ಕೇಳಿ ಒಂದ್ ಮಾತು. ನಾಳೆ ಹೋಗೋದಿದ್ರೆ ಸಂಜೆಗೆನೆ ತಗೊಂಬಂದ್ಬಿಡಿ ಚಿಕನ್ನ. ಇಲ್ಲ ಇವತ್ತೇ ಹೋಗ್ಬಿಡ್ಬೇಕು ಅರ್ಜೆಂಟ್ ಆಗಂತ ಇದ್ರೆ ಇವಾಗ ಹೋಗ್ಬಿಟ್ಟು ಅತ್ಲಾಗಿ ತಗೊಂಬಂದ್ಬಿಟ್ಟಿ. ಬೇಗ ಹೋಗ್ಬಿಟ್ಟು ತಗೊಂಬಂದ್ಬಿಟ್ರಿ. ಹೊತ್ತಾಗೋದ್ಬಿಡುತ್ತೆ. ಅವರಿಗೆ ಇಷ್ಟ ಅಂದ್ರೆ ಕಬಾಬ್ ಅಂದ್ರೆ ಬಲು ಇಷ್ಟ ಅಂತೆ ಗಜೇಂದ್ರಂಗೆ. ಕಬಾಬನ್ನು ಮತ್ತೆ ಸಾಂಬಾರ್ ಮಾಡಿಸ್ಬಿಡೋಣಂತೆ. ಕೇಳಿ ಒಂದ್ ಮಾತು ಬೇಗ. ಅಲ್ಲ ಕಣೆ ಇವಳೆ, ಅಲ್ಲ ಕೇಳೋದಂಥದ್ದು ಏನೈತೆ ಅಲ್ಲಿ? ಸುಮ್ಮನೆ ಅತ್ಲಾಗ ಹೋಗ್ಬಿಟ್ಟು ತಗೊಂಬರ್ತೀನಿ ಕಣ್ ಸುಮ್ಮನಿರು. ಇವಾಗ ನಾನು ಕೇಳಿದ್ರೆ ಏನು ಅಂದ್ಕೊಳ್ತಾರೆ ಹೇಳು? ಸುಮ್ಮನೆ ಬೇಡ, ಸರಿಯಾಗಲ್ಲ, ಸುಮ್ಕಿರು. ಕೇಳಿ ತಗೊಂಬರೋದಂಥದ್ದು ಏನೈತೆ? ಏನಾದ್ರು ಹೊರಟ್ರೆ ಏನಾದ್ರೂ ಹೇಳು. ನಿಮ್ಮ ಮಾವ ಹೋಗ್ಬಿಟ್ಟು ಕೋಳಿ ತಗೊಂಬರಕ್ಕೆ ಹೋಗಿದ್ದಾರೆ, ಊಟ ಮಾಡ್ಕೊಂಡು ಅಡುಗೆ ಮಾಡ್ತೀವಿ, ಊಟ ಮಾಡ್ಕೊಂಡು ಒಂದೇ ಸಲ ಹೋಗಿರಂತೆ, ಸುಮ್ಮನಿರಿ ಅಂತ ಕೇಳಿದ್ರೆ ಕೇಳಿಬಿಟ್ಟು ತಗೊಂಬರೋದು ಬೇಡ. ಕೇಳಿದ್ರೆ ಇನ್ನೇನು ಹೇಳ್ತಾರೆ ಹೇಳು? ಬೇಡವೇ ಬೇಡ, ನಾವು ಅರ್ಜೆಂಟಾಗಿ ಹೋಗ್ಬೇಕು, ಏನಿಲ್ಲ ಮಧ್ಯಾಹ್ನಕ್ಕೆ ಸದ್ಯಕ್ಕೆ ಈಗ ಮನೇಲಿ ಏನಾದ್ರು ಅಡುಗೆ ಮಾಡಿ ಅದನ್ನೇ ಊಟ ಮಾಡ್ಕೊಂಡು ಹೋಗ್ತೀವಿ, ಹೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಬೇಡ, ನಾನು ಹೋಗ್ಬಿಟ್ಟು ತಗೊಂಬರ್ತೀನಿ. ನಮ್ಮೂರು ಇವ್ರಿಗೆ ಹೇಳಿದ್ದೀನಿ, ಅಲ್ಲೇ ಹೋಗ್ಬಿಟ್ಟು ಕಟ್ ಮಾಡಿಸ್ಕೊಂಡು ಬರ್ತೀನಿ. ನೀನು ಖಾರಕ್ಕೆಲ್ಲ ರೆಡಿ ಮಾಡ್ಕ, ಸರಿನಾ? ನಾನೇನು ಬರ್ತೀನಿ ಜ್ಯೂಸ್ ಕುಡ್ದು. ಇನ್ನು ಏನಾದ್ರೂ ಖಾರಕ್ಕೆ ಏನಾದ್ರು ತಗೊಂಬರ್ಬೇಕಾ? ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಬೇರೆದೇನಾದ್ರು ತಗೊಂಬರೋದಿದ್ರೆ ಬೇಗ ಹೇಳ್ಬಿಡ್ಬೇಕು. ಪದೇ 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 ಹೋಗೋಕ್ಕಾಗಲ್ಲ. ಅಯ್ಯೋ ಇನ್ನೇನ್ರಿ, ಇನ್ನೆಲ್ಲ ಇದಾವೆ. ಸರಿ, ಆ ಕಡೆಯಿಂದ ಬರ್ಬೇಕಾದ್ರೆ ನಿಂಬೆ ಹಣ್ಣು ಮತ್ತೆ ಇದು ಸೌತೆಕಾಯಿ ಇದ್ರೆ ತಗೊಂಬರ್ರಿ. ಮತ್ತೆ ಕಬಾಬ್ ಮಾಡೋದಕ್ಕೆ ಮೊಟ್ಟೆ ಇಲ್ಲ, ಮೊಟ್ಟೆ ತಗೊಂಬರ್ರಿ. ಇಷ್ಟು ತಗೊಂಬರ್ರಿ ಸಾಕು. ಇನ್ನೇನು ಎಲ್ಲ ತರಕಾರಿಗಳೆಲ್ಲ ಇದಾವೆ. ಮೊನ್ನೆ ಸಂತೆಗೆ ಹೋಗಿದ್ರಲ್ಲ, ಟೌನಿಗೆ ಹೋಗಿದ್ರಲ್ಲ, ಎಲ್ಲ ತಗೊಂಬಂದಿದ್ದೀರಾ. ತರಕಾರಿಗಳ್ದಾಗ್ಲಿ ಏನು ಇಲ್ಲ, ಎಲ್ಲ ಐತೆ, ಏನ್ ತೊಂದರೆ ಏನಿಲ್ಲ. ಹೋಗಿ ಒಟ್ನಲ್ಲಿ ಸೌತೆಕಾಯಿ ಸಿಕ್ಕಿದ್ರೆ ಸೌತೆಕಾಯಿ ಒಂದ್ ತಗೊಂಬನ್ನಿ ಸಾಕು, ಸರಿನಾ? ಏನ್ ಬೀಗ್ರು, ಗಂಡ ಹೆಂಡತಿ ಇಬ್ರು, ಬೀಗ್ರು ಬೀಗ್ತಿಯಮ್ಮ ಇಬ್ರು ಏನೋ ಮಾತಾಡ್ತಿರಂಗಿದಿರಲ್ಲ, ಗುಸ್ಗುಸು ಪಿಸ್ ಪಿಸು ಅಂತ ಅಲ್ಲೇ ಮಾತಾಡ್ತಿದ್ದೀರಾ. ಏನಿದ್ರು ನಮ್ಮ ಹತ್ರ ಮಾತಾಡ್ಕೊಳ್ಳಿ. ಏನಾಯ್ತು? ಏನ್ ತೊಂದ್ರೆ ಏನಾರ ಆಗೈತಾ? ಏನೋ ಅವಾಗ್ಲಿ ನಾನು ನೋಡ್ತಾನೆ ಇದೀನಿ, ಏನೋ ಮಾತಾಡ್ತಿದ್ದೀರಲ್ಲ ಇಬ್ರು. ಅಯ್ಯೋ ಬೀಗ್ರೆ, ಏನಂತ ಮಾತಾಡ್ತಿದ್ದೀರಾ ನೀವು? ಅಲ್ಲ ಹಾಗೇನಿಲ್ಲ, ತೊಂದರೆ ಇನ್ನೇನಕ್ಕಾಗುತ್ತೆ ಹೇಳ್ರಿ. ನಾವಂತೂ ಭಾಳ ಖುಷಿಯಾಗಿದ್ದೀವಿ. ಏನಿಲ್ಲ, ಏನೋ ನಾವಿಬ್ರು ಏನೋ ಮಾತಾಡ್ತಿದ್ವು. ಬೀಗ್ರೆ, ಒಂದು ಕೆಲಸ ಮಾಡಿ, ಗಜೇಂದ್ರನು ನೀವು ಇವತ್ತು ಉಳ್ಕೊಂಬಿಟ್ಟು, ಇವತ್ತು ಒಂದೇ ಒಂದು ದಿವಸ ಉಳ್ಕೊಂಬಿಟ್ಟು ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ದೇನೆ ಹೋಗ್ರಿ, ಸರಿನಾ? ಇವತ್ತು ಉಳ್ಕೊಳ್ಳೇಬೇಕು ನೀವು. ಅಯ್ಯೋ ಬೀಗ್ರೆ, ಏನಂತ ಹೇಳ್ತಿದ್ರ ಬೀಗ್ರೆ? ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಇವಾಗ ಆಗಲ್ಲ ಕಣ್ ಬೀಗ್ರೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಎಲ್ಲ ಕೆಲ್ಸದ ಮೇಲೆ ಕೆಲ್ಸಗಳು ಇರ್ತಾವ ಕಣ್ ಬೀಗ್ರೆ, ಏನ್ ಮಾಡ್ತೀರಾ? ಮಂತವ ಇನ್ನೇನು ಎಂಗೇಜ್ಮೆಂಟಿಗೆ ಬೇರೆ ಬರ್ಬೇಕು. ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡಿ ಅಂತ ಇವ್ರ ಅಪ್ಪನೂ ಇವ್ರ ಚಿಕ್ಕಪ್ಪ ಎಲ್ಲಾರು ಹೇಳ್ ಕಳ್ಸಿದಾರೆ. ಅಲ್ಲಿ ಹೋಗ್ಬೇಕು ಅರ್ಜೆಂಟು. ಏನ್ ಮಾಡ್ತೀರಾ ಹೇಳಿ? ಕೆಲ್ಸಗಳು ಬಾಳ ಇದಾವೆ, ಬೇಜಾರ್ ಮಾಡ್ಕೋಬೇಡಿ. ಇನ್ನೇನು ಬರೋದು ಹೋಗೋದು ಮಾಮೂಲಿ ಇದ್ದಿದ್ದೇನೆ, ಸುಮ್ಕಿರಿ. ಇನ್ನೇನು ತಲೆ ಯಾಕೆ ಕೆಡಿಸ್ಕೊಡ್ತೀರಾ? ಯೋಚನೆ ಏನ್ ಮಾಡಕ್ ಹೋಗ್ಬೇಡಿ, ಸುಮ್ನಿರಿ.
ನನ್ಗಲ್ಲೇ ನಮ್ ರಂಗಜ್ಜ ಫೋನ್ ಮೇಲೆ ಫೋನ್ ಮಾಡ್ತಾನೆ ಐತೆ. ಎಷ್ಟೊತ್ತಿಗೆ ಬರ್ತೀರಾ ಮಳೆಗಿಲ್ಲ ಏನಾರ ನೆನ್ಕೊಂಡು ಏನಾರ ಬಂದ್ಬಿಟ್ರೆ ಏನು ಎತ್ತ ಅಂತ. ಇಲ್ಲ 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 ಬರ್ತೀವಿ ಸುಮ್ಕಿರ್ರಿ ಅಂತ ಹೇಳಿದೀನಿ. ಏನಿಲ್ಲ ಬರ್ತೀವಿ ಕಣಿ ಹೇಳ್ರಿ ಬೀಗ್ರಿ. ಇನ್ನೇನು ನಾಳೆ ನಡೆದ ಎಂಗೇಜ್ಮೆಂಟಿಗೆ ಬರ್ಬೇಕಲ್ಲ, ಇನ್ನೇನು ಬರ್ತಾನೆ ಇರ್ತೀವಿ ಕಣಿ ಹೇಳಿ. ಇಲ್ಲ ಕಣ್ ಬೀಗ್ರೆ, ಇವತ್ತು ಒಂದೇ ಒಂದ್ ದಿವಸ ಉಳ್ಕೊಂಡು ಹೋಗ್ರಿ ಬೀಗ್ರೆ. ಒಂದೇ ಒಂದ್ ದಿವಸ ಉಳ್ಕೊಂಡ್ಬಿಡ್ರಿ, ಏನು ಆಗಲ್ಲ. ಗಣಪ ಗಜೇಂದ್ರ, ಇವತ್ತೊಂದ್ ದಿವಸ ಉಳ್ಕೊಂಡ್ಬಿಟ್ಟು ಬೆಳಿಗ್ಗೆ ಎದ್ದಡಿಕೆ ನಾನು ಹೋಗಿರಂತ ಕಣಿ ಹೇಳ್ರಪ್ಪ. ಏನಂತ ಅರ್ಜೆಂಟ್ ಆಗಿ ಏನ್ ಇಲ್ವಲ್ಲ ಕೆಲ್ಸಗಳು, ಎಲ್ಲ ಆರಾಮಾಗಿ ಇದೆಯಲ್ಲ. ನೀನು ಡ್ಯೂಟಿಗೆಲ್ಲ ರಜೆ ಹಾಕೊಂಡಿದ್ಯಲ್ಲಪ್ಪ. ಇನ್ನೇನು ಫೋನ್ ಮಾಡ್ತೀನಿ, ನಾನು ಮಾತಾಡ್ತೀವಿ. ನೀವು ಉಳ್ಕೊಂಡು ಬೆಳಿಗ್ಗೆ ಎದ್ದಡಿಕೆಲ್ಲೇ ಹೋಗಿರಂತೆ, ಸುಮ್ಮನಿರಿ. ಅಯ್ಯೋ ಅತ್ತೆ, ಹಾಗೇನಿಲ್ಲ, ಸ್ವಲ್ಪ ಕೆಲಸಗಳು ಭಾಳ ಇದಾವೆ ಮನೇಲಿ. ಬೇಡ ಬಿಡಿ, ಹೋಗ್ತೀವಿ. ಒಂದು ಸ್ವಲ್ಪ ಲೇಟ್ ಆಗನ್ನಂಗೆ ಹೋಗ್ತೀವಿ ಬಿಡಿ. ಆದರೆ ಬೆಳಿಗ್ಗೆ ಎದ್ದಡ್ಕೆಲೆ ಹೋಗೋಷ್ಟರಲ್ಲಿ ಎಲ್ಲ ಹೊತ್ತಾಗ್ಬಿಡುತ್ತೆ. ಎಂಗೇಜ್ಮೆಂಟಿಗೆ ಬೇರೆ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋಬೇಕು, ಅಲ್ಲಿ ಕೆಲಸಗಳು ಐಟಮ್ಗಳು ಏನೇನೋ ತಗೊಂಬರಕ್ಕೆ ಬೇರೆ ಹೋಗ್ಬೇಕು. ಇರಲಿ ಬಿಡಿ ಅಮ್ಮರೆ. ಮತ್ತೆ ಇನ್ನೊಂದು ದಿವಸ ನಾವು ಬರ್ತೀವಿ, ಇನ್ನೇನು ಬೇಡ ಕಣ್ ಸುಮ್ಮನಿರಿ. ಹ್ಞೂ ಮತ್ತೆ ಮಾವ, ಏನೋ ಮಾತಾಡ್ತಿದ್ರಲ್ಲ, ಏನು ಸಮಸ್ಯೆ? ಅಲ್ಲ ಯಾರಾದ್ರೂ ಅಕ್ಕ ಬಾವ ಏನಾರು ಹೇಳಿರ ನಿಮಗೆ? ಎಲ್ಲ ಇಷ್ಟ ಆಯ್ತರ ನಿಮಗೆ ನಮ್ಮ ಬಗ್ಗೆ ಎಲ್ಲನೂ? ಮನೆ ಆಗಲಿ ನಾನಾಗಲಿ ಏನಾದರೂ ತೊಂದರೆ ಏನಾರು ಆಯ್ತಾ? ಚೇಚೆ, ಹಾಗೇನಿಲ್ಲ ಕಣಪ್ಪ, ಏನೂ ತೊಂದರೆ ಏನಾಗಿಲ್ಲ. ನಾವೇನೋ ಮಾತಾಡ್ತಿದ್ದು ಗಂಡ ಹೆಂಡ್ತಿ ಇಬ್ಬರಾಳೂ ಅಷ್ಟೇ. ಬೇರೆ ನೀನೇನು ಇಲ್ಲ ಬಿಡು. ಇವಳೆ ನಾನೇನು ಬರೋಣ? ಎಲ್ಲ ರೆಡಿ ಮಾಡ್ಕ ನೀನು ಪಾಪ. ರಮ್ಯಾ, ಅಮ್ಮಂಗೆ ಹೇಳಿದ್ದೀನಿ, ಅಡುಗೆಗೆಲ್ಲ ರೆಡಿ ಮಾಡ್ಕೊಳಪ್ಪ, ಸರಿನಾ? ಸರಿನಪ್ಪ, ಆಯ್ತು. ಗಜೇಂದ್ರ, ಬೀಗ್ರೆ ಒಂದು ಸ್ವಲ್ಪ ಕೂತ್ಕೊಂಡಿರಿ. ಇಲ್ಲ ಒಂದು ಸ್ವಲ್ಪ ಕೆಲಸ ಆಯ್ತು, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಒಂದು 10 ನಿಮಿಷ. ಅಯ್ಯೋ ಚಿಕ್ಕಮ್ಮ, ಹೇಳು ಚಿಕ್ಕಮ್ಮ ಬೇಗ. ಮಾವ ಎಲ್ಲ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದಾರೆ. ತಿರ್ಗಾ ಮಾವ ಬರೋ ಅಷ್ಟರಲ್ಲಿ ಹೊತ್ತಾಗ್ಬಿಡುತ್ತೆ. ರಮ್ಮಿ ಕರ್ಕೊಂಡು ಹೋಗಿ ಬರ್ತೀನಿ ಟೌನಿಗೆ, ಶಾಪಿಂಗಿಗೆ ಹೋಗಿ ಬರ್ತೀನಿ ಅಂತ ಹೇಳಿಲ್ವ ನಾನು? ಹೇಳು ಚಿಕ್ಕಮ್ಮ ಬೇಗ. ಯಾಕೆ ಅಳಿಯಂದು ಗಜೇಂದ್ರ ಯಾಕೆ ಏನೋ ನಿಮ್ತವೇನೋ ಮಾತಾಡ್ತಿದ್ದಾನೆ? ಯಾಕೆ ಏನಾಯ್ತು? ಅಮ್ಮರೇ ಏನಾಯ್ತು? ಯಾಕೆ ಏನಂತೆ ಗಜೇಂದ್ರಂಗೆ? ಪಾಪ ಗಜೇಂದ್ರ, ಏನಾಯ್ತಪ್ಪ ಅಳಿಯಂದ್ರೆ? ಏನು ಕೇಳಬೇಕಿತ್ತು ಹೇಳಿ ನನ್ನ ಮುಂದೆನೆ, ಅದರಲ್ಲಿ ಏನಿದೆ? ಅಯ್ಯೋ, ಯಾಕೆ ಹಿಂಗ ಆಡ್ತಿದ್ದಾನೆ ಇವನು ಗಜೇಂದ್ರ? ಇವನು ಚಿಕ್ಕ ಮಕ್ಳು ಆಡಂಗ ಆಡ್ತಿದ್ದಾನೆ. ಯಾತು ಇಲ್ಲ ಕಣ್ ಬೀಗ್ರೆ, ಏನಿಲ್ಲ. ಏನಂದ್ರೆ ರಮ್ಮಿಂಗ್ ಕರ್ಕೊಂಡು ಇಲ್ಲೇ ಟೌನಿಗೆ ಬೇರೆ ಹೋಗಿ ಬರ್ಬೇಕು. ಸೀರೆ ಏನೋ ಕೊಡ್ಸ್ಕೊಂಡ್ ಬರ್ತೀನಿ, ಬಟ್ಟೆ ಅಂಗಡಿಗೆ ಹೋಗಿ ಬರ್ತೀವಿ ಅಂತ ಹೇಳ್ತಿದ್ದಾನ ಅವನು. ಒಂದೇ ಸಂಖ್ಯೆ ಆಟ, ಅಲ್ಲಿಂದ ಬರ್ಬೇಕಾದ್ರೂ ಆಟ. ನೀನ್ ಹೇಳ್ ಚಿಕ್ಕಮ್ಮ, ಅತ್ತೆ ಮಾವಂಗೆ ನೀನ್ ಹೇಳ್ ಚಿಕ್ಕಮ್ಮ ಅಂತ. ನಾನು ಬೇಡ ಕಣ್ ಸುಮ್ಕಿರು ಪಾಪ, ಬೇಡ ಕಣ್ ಸುಮ್ನಿರು ಅಂತ ನಾನು. ಏನ್ ಮಾಡ್ತೀರಾ ಹೇಳ್ರಿ? ಇವತ್ತಿನ ಕಾಲದ ಮಕ್ಳುಗಳಿಗೆ ಹಂಗೆ ಮಾಮೂಲಿ ಅಲ್ವಾ, ಅವರೆಲ್ಲ ಹೋಗ್ ಬರೋದು. ಕಳ್ಸ್ಕೊಟ್ರೆ ಒಂದ್ ರೌಂಡ್ ಹೋಗ್ ಬರ್ತಾರ ಅತ್ಲಾಗಿ. ಏನ ಆಸೆ ಮಾಡ್ತಿದ್ದ ನಮ್ಮ ಮಗನು. ಅಯ್ಯೋ ಅಳಿಯಂದ್ರೆ, ಇದೊಳ್ಳೆ ಕತೆ ಆಗೋಯ್ತಲ್ಲ. ಅಲ್ಲ, ನನ್ನ ಮಗಳಿಗೆ ಕೊಡ್ತಿದ್ದೀನಂತ ಇನ್ನೇನು ಅದರಲ್ಲಿ ಕರ್ಕೊಂಡು ಹೋಗೋದ್ರಲ್ಲಿ ಇನ್ನೇನು ತಪ್ಪೈತೆ? ಹೋಗಿ ಬನ್ನಿ, ಏನು ಪರವಾಗಿಲ್ಲ, ಹೋಗಿ ಬನ್ನಿ. ಇಲ್ಲೇ ಅರಸೀಕೆರೆಗೆ ಹೋಗಿ ಬಂದ್ಬಿಟ್ಟು ಅದೇನೇನು ಬೇಕು ಹೋಗಿ ಬನ್ನಿ, ಸರಿನಾ? ಆರಾಮಾಗಿ ಹೋಗಿ ಬನ್ನಿ, ಬೇಗನೆ ಬಂದ್ಬಿಡಿ. ಮಳೆ ಬೇರೆ ಬರುತ್ತೆ, ಮಳೆಗಾಲ ಬೇರೆ ನೋಡಿ. ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ, ಅಲ್ವೇನೆ ಇವಳೆ? ಹೋಗಿ ಬರ್ಲಿ ಕಣ್ ಹೇಳ್ರಿ. ಅದಕ್ಕೇನಂತೆ, ನನಗೇನು ಇಲ್ಲ ಇಲ್ಲ. ರಮ್ಯಾ ಹೋಗಮ್ಮ, ರೆಡಿ ಆಗ್ಬಿಟ್ಟು ನೀನು ಗಜೇಂದ್ರ ಇಬ್ರು ಹೋಗಿ ಬನ್ನಿ, ಹೋಗಿ. ಅಯ್ಯೋ ಅಯ್ಯೋ, ಇವನು ಯಾಕೆ ಗಜೇಂದ್ರ ಹಿಂಗ ಆಡ್ತಿದ್ದಾನೆ ಇವನು? ನನಗೆ ಭಯ ಆಗಂಗ್ ಬೇರೆ ಆಗ್ತೈತೆ. ಅದರಲ್ಲಿ ಶಾಪಿಂಗ್ ಬೇರೆ ಹೋಗಿ ಬರೋಣ ಅಂತ ಹೇಳ್ತಿದ್ದಾನೆ. ಅಲ್ಲ, ಮೊದ್ಲು ಇಬ್ರು ಹೆಂಗ ಪ್ರೀತಿ ಲವ್ ಮಾಡ್ತಿರ್ಬೇಕಾದ್ರೆ ಹೆಂಗ ಯಾರಿಗೂ ಗೊತ್ತಿಲ್ಲಂಗ್ ಮಾಡ್ತಿದ್ದು. ಈಗ ಎಲ್ಲಾರ ಮುಂದೆನೂ ಹೋಗೋದು ಮಾತಾಡ್ಸೋದ್ರು ಅಂದ್ರೆ ಸಿಕ್ಕಾಬಿಟ್ಟು ಹಿಂಸೆ ಆಗ್ತೈತೆ ಅತ್ಲಾಗಿ. ಅಮ್ಮ ಬಿಡಮ್ಮ, ಹೋಗ್ಲಿ ಇರ್ಲಿ. ಅಮ್ಮ ಬೇರೆ ಬಂದಿದ್ದಾರೆ, ಚಿಕ್ಕಮ್ಮರು ಅವರು. ಪಾಪ ಬೇಜಾರು ಮಾಡ್ಕೊಳ್ತಾರೆ ಬಿಟ್ಟೋದ್ರೆ ಇವಾಗ. ಬೇಡ ಬಿಡಮ್ಮ, ಇನ್ನೊಂದ್ ದಿವಸ ಬೇಕಾದ್ರೆ ನಾವು ಹೋಗಿ ಬರ್ತೀವಿ, ಎಂಗೇಜ್ಮೆಂಟ್ ಮುಗ್ದಾದ್ಮೇಲೆ ಬೇಕಾದ್ರೆ. ನಾನು ಮನೆಯವ್ರಿಗೆಲ್ಲ ಇಷ್ಟೊಂದೆಲ್ಲ ಹಿಂಸೆ ಮಾಡಿಬಿಟ್ಟು ಒಪ್ಪಿಸ್ತಿದ್ದೀನಿ. ಇವಳಿಗೆ ಬರೋದಕ್ಕೆ ಏನು ಕಷ್ಟನ ಇವಳಿಗೆ? ಯಾಕೆ ಹಿಂಗೆ ಆಡ್ತಿದ್ದಾಳೆ? ಸಿಗ್ಲಿ ಒಬ್ಳೆ ಇವಳಿಗೆ, ಐತೆ ಇವಳಿಗೆ. ಒಳ್ಳೆ ಚಿಕ್ಕ ಮಕ್ಕಳಾಟ ಮಾಡಂಗೆ ಮಾಡ್ತಿದ್ದಾಳೆ. ಅಯ್ಯೋ ಪಾಪ ಮಗಳೇ ರಮ್ಯಾ, ನನ್ಗೇನೇನು ಬೇಜಾರಿಲ್ಲ ಕಣಮ್ಮ. ನನಗೇನು ನೀವು ಖುಷಿಯಾಗಿದ್ರೆ, ನೀವು ಒಂದಾಗಿ ಚೆನ್ನಾಗಿದ್ರೆ ಸಾಕು ನನಗೆ, ಸರಿನಾ? ಬೇಗ ಹೋಗಿ ಬೇಗ ಬನ್ನಿ, ಮಳೆಗಾಲ ಬೇರೆ. ಏನೇನ್ ಬೇಕು ಎಲ್ಲ ಕೊಡಿಸ್ಕೊಂಬ, ಸರಿನಾ? ಏನೇನ್ ತಿನ್ಬೇಕನ್ಸುತ್ತೋ ನಿನ್ಗೆ ಎಲ್ಲ ತಿನ್ಕೊಂಬ. ಇವನಿಗೆ ಅಪರೂಪಕ್ಕೆ ಹೋಗ್ತಿದ್ರ ಇಬ್ರುನು. ಲೇ ಗಜೇಂದ್ರ, ಏನೇನ್ ಕೇಳ್ತಾಳೆ ಎಲ್ಲ ಕೊಡಿಸ್ಕೊಂಡು ಚೆನ್ನಾಗಿ ಬರ್ಬೇಕು. ಡ್ರೆಸ್ಸು, ಅವಳಿಗೆ ಸೀರೆ ಎಲ್ಲ ಕೊಡಿಸ್ಕೊಂಬ, ಆಯ್ತಾ? ಹ್ಞೂ ಚಿಕ್ಕಮ್ಮ, ಆಯಿತು. ಸರಿ ಆಯಿತು, ಹೋಗಿ ಬರ್ತೀವಿ ಕಣಿ ಹೇಳ್ರಿ. ರಮ್ಯಾ, ಹೋಗಿ ಬೇಗ ರೆಡಿ ಆಗ್ಬಾ, ಹೋಗು. ಹೋಗಿ ಬರೋಣ ಬೇಗ. ಆಯ್ತಿದ್ದ ಅನ್ಸುತ್ತೆ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಬೇಕು ಬೇಕು ಅಂತಾನೆ ನೆಪ ಮಾಡ್ಕೊಂಡು
ಅವ್ರ ಚಿಕ್ಕಮ್ಮನ ಜೊತೆ ಬಂದಿದ್ದಾನೆ. ಚಿಕ್ಕಮ್ಮನ್ ಕರ್ಕೊಂಡು ನನಗೆ ಶಾಪಿಂಗಿಗೆ ಟೌನಿಗೆಲ್ಲ ಕರ್ಕೊಂಡು ಹೋಗ್ಬೇಕಂತಾನೆ. ಬರೀ ಆಟ, ಚಿಕ್ಕ ಮಕ್ಳು ಆಟ ಮಾಡ್ತಾನೆ. ಸರಿ ಅಮ್ಮ, ಆಯ್ತು.